ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲಗಳಾಗಿರುವಂಥದ್ದು. ಒಂದೊಂದು ಕ್ಷೇತ್ರದ್ದು ಒಂದೊಂದು ಕತೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆಯವರ ನಡೆ ಕುತೂಹಲ ಇದೆ. ಅಖಾಡದಿಂದ ಬಹಳ ದೂರದಲ್ಲಿದ್ದಾರೆ ಅನಂತಕುಮಾರ್ ಹೆಗಡೆ. ಪ್ರಚಾರಕ್ಕೆ ಬರೋ ಬಗ್ಗೆ ಯಾವುದೇ ಸಂದೇಶ ಕೊಟ್ಟಿಲ್ಲ. ಅವರಿಗೆ ಟಿಕೆಟ್ ಸಿಗಲಿಲ್ಲ, ಕಾಗೇರಿ ಕಣದಲ್ಲಿದ್ದಾರೆ. ಹೀಗಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಶಿರ್ಸಿಗೆ ಪ್ರಧಾನಿ ಮೋದಿ ಬಂದ್ರು. ಆ ಮೋದಿ ಕಾರ್ಯಕ್ರಮಕ್ಕೂ ಕೂಡ ಅನಂತಕುಮಾರ್ ಹೆಗಡೆ ಬರಲಿಲ್ಲ, ಗೈರಾಗಿದ್ರು. ಬಿಜೆಪಿಯಿಂದ ಸಂಪೂರ್ಣ ಅಂತರ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ. ಮೋದಿ ಕಾರ್ಯಕ್ರಮದಕ್ಕೆ ಆಹ್ವಾನ ನೀಡೋದಕ್ಕೆ ಹೋದ್ರೂ ಕೂಡ ಪತ್ತೆ ಇರಲಿಲ್ಲ. ಅಂಕೋಲಾಗೆ ಪ್ರಧಾನಿ ಆಗಮಿಸಿದ ವೇಳೆ ಕೂಡ ಹೆಗಡೆ ಗೈರಾಗಿದ್ರು. ಈಗ ಕಾಗೇರಿ ಪರ ಪ್ರಚಾರದಿಂದಲೂ ಕೂಡ ದೂರ ಉಳಿದಿದ್ದಾರೆ. ನನ್ನ ಚುನಾವಣಾ ಸಮಯದಲ್ಲಿ ಕಾಗೇರಿ ಪ್ರಚಾರ ಮಾಡಿಲ್ಲ, ನಾನು ಯಾಕೆ ಕಾಗೇರಿ ಪರ ಪ್ರಚಾರ ಮಾಡಲಿ ಅಂತ ಪ್ರಶ್ನಿಸಿದ್ದಾರಂತೆ ಅನಂತಕುಮಾರ್ ಹೆಗಡೆ. ಬಹಳ ದೂರದಲ್ಲಿದ್ದಾರೆ ಅಖಾಡದಿಂದ. ಅವರ ಪ್ರಭಾವ ಬಹಳ ಜೋರಿದೆ. ಅವರು ಪ್ರಚಾರಕ್ಕೆ ಬಂದ್ರೆ ಬಲ ಹೆಚ್ಚಾಗುತ್ತೆ ಎನ್ನುವಂತಹ ಮಾತಿದೆ. ಆದರೆ ಅನಂತಕುಮಾರ್ ಹೆಗಡೆ ಬಹಳ ದೂರ ಉಳಿದಿರೋದು ಈಗ ಬಿಜೆಪಿ ಪಾಲಿಗೆ ಕೊಂಚ ಸವಾಲಾಗಿದೆ. ಎಸ್, ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡ ಭಾಗದಲ್ಲಿ ಬಹಳ ಪ್ರಭಾವಿ ನಾಯಕರು. ಹಿಂದುತ್ವ ಅನ್ನೋ ವಿಚಾರದಲ್ಲಿ ಬಹಳ ಪ್ರಭಾವ ಬೀರಿರುವಂತಹ ನಾಯಕ. ಈಗ ಕಾಗೇರಿ ಅವರು ಕಣದಲ್ಲಿದ್ದಾರೆ. ಆದರೆ ಅನಂತಕುಮಾರ್ ಹೆಗಡೆ ಪ್ರಚಾರಕ್ಕೆ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಹುಸಿಯಾಗಿದೆ. ಬಿಜೆಪಿಯಿಂದ ಬಹಳ ದೊಡ್ಡ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಕಲ್ಲಡ್ಕ ಸಂಪರ್ಕದಲ್ಲಿದ್ದಾರೆ. ಭರತರಾಜ್, ಕಾಗೇರಿ ಅವರು ಉತ್ತರ ಕನ್ನಡದಿಂದ ಈಗ ಅಖಾಡದಲ್ಲಿದ್ದಾರೆ. ಆದ್ರೆ ಕಾಗೇರಿ ಅವರ ಪರ ಅನಂತಕುಮಾರ್ ಹೆಗಡೆ ಪ್ರಚಾರಕ್ಕೆ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮ ಶಿರ್ಸಿಯಲ್ಲಿದ್ದಾಗ್ಲೂ ಅಟ್ಲೀಸ್ಟ್ ಮೋದಿ ಕಾರ್ಯಕ್ರಮಕ್ಕೆ ಬರ್ತಾರಾ ಅನಂತಕುಮಾರ್ ಹೆಗಡೆ ಅನ್ನುವಂತ ಪ್ರಶ್ನೆ ಇತ್ತು. ಅದಕ್ಕೂ ಉತ್ತರ ಸಿಕ್ಕಿದೆ, ಬಂದಿಲ್ಲ. ಈ ಮೂಲಕ ಬಿಜೆಪಿಯಿಂದ ಬಹಳ ದೊಡ್ಡ ಅಂತರವನ್ನ ಅನಂತಕುಮಾರ್ ಹೆಗಡೆ ಕಾಯ್ಕೋತಾ ಇದ್ದಾರೆ. ಅದರ ಜೊತೆಗೆ ಕಾಗೇರಿ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ನನ್ನ ಚುನಾವಣೆ ಸಂದರ್ಭದಲ್ಲಿ ಕಾಗೇರಿ ಪ್ರಚಾರ ಮಾಡಿಲ್ಲ, ಈಗ ಅವ್ರ ಚುನಾವಣೆಯಲ್ಲಿದ್ದಾರೆ, ಸೊ ನಾನು ಯಾಕೆ ಪ್ರಚಾರ ಮಾಡ್ಲಿ ಅಂತ ಅಲ್ಲಿಗೆ ಪ್ರಚಾರಕ್ಕೆ ಬರೋದಿಲ್ಲ ಅನ್ನೋದನ್ನ ಪಕ್ಕಾ ಅವರು ಕಮ್ಯುನಿಕೇಟ್ ಮಾಡಿದ್ದಾರೆ. ಎಸ್, ಉತ್ತರ ಕನ್ನಡ ಲೋಕಸಭೆ ಸಂಸದ ಅನಂತಕುಮಾರ್ ಹೆಗಡೆ ಅವರು ಬಿಜೆಪಿಯಿಂದ ಸಂಪೂರ್ಣವಾಗಿ ಒಂದು ಅಂತರ ಕಾಯ್ಕೊಂಡಿದ್ದಾರೆ. ಈ ಮೂಲಕ ಬಿಜೆಪಿಗೆ ಅವರು ಎಳ್ಳು ನೀರು ಬಿಟ್ಟಿದ್ದಾರಾ ಎಂಬುದೊಂದು ಅಭಿಪ್ರಾಯ ಕೂಡ ಈಗ ಜನರಿಂದ ಕೇಳಿ ಬರ್ತಾ ಇರುವಂತದ್ದು. ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಅನುಪಸ್ಥಿತರಾಗಿದ್ರು. ಆ ಸಂದರ್ಭದಲ್ಲಿ ತನಗೆ ಹುಷಾರಿಲ್ಲ ಎಂಬುದೊಂದು ನೆಪ ಕೂಡ ನೀಡಿದ್ರು. ಆದ್ರೆ ಈಗ ಮತ್ತೆ ಅವರ ಮನೆ ಪಕ್ಕದಲ್ಲೇ ಏನೋ ಶಿರ್ಸಿಯಲ್ಲಿ ಮೋದಿ ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ಅನಂತಕುಮಾರ್ ಹೆಗಡೆ ಅವರು ಗೈರಾಗಿದ್ರು. ಅವರು ಆ ಸಂದರ್ಭದಲ್ಲಿ ಸೀದಾ ಬೆಂಗಳೂರು ಹೋಗಿ ಕುಳಿತುಕೊಂಡಿದ್ರು. ಬಿಜೆಪಿ ಹಾಗೂ ಜನರಿಗೆ ಒಂದು ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಈ ಕಾರ್ಯಕ್ರಮ ಸಂದರ್ಭದಲ್ಲಾದ್ರೂ ಅನಂತಕುಮಾರ್ ಹೆಗಡೆ ಅವರು ಬಂದು ಈ ಕಾರ್ಯಕ್ರಮ ಅಟೆಂಡ್ ಆಗ್ತಾರೆ ಅಂತ ಹೇಳ್ಕೊಂಡು ಜನಕ್ಕೆ ಒಂದು ಹಂತದಲ್ಲಿ ಅವರಿಗೆ ಕನ್ಸರ್ನೇಷನ್ ಇತ್ತು. ಯಾಕಂದ್ರೆ ಈ ಹಿಂದೆ ಹಿಂದೂ ಪರವಾಗಿ ಸಾಕಷ್ಟು ಅವರು ಹೋರಾಟ ಮಾಡಿದ್ರು. ಅದೇ ಕಳೆದ ಬಾರಿ ಅವರೊಂದು ತಮ್ಮ ಅನಾರೋಗ್ಯದ ಕಾರಣ ಒಂದು ನೆಪ ಒಡ್ಡಿ ಕಾರ್ಯಕ್ರಮಕ್ಕೆ ಆಗಮಿಸ್ಲಿಕ್ಕೆ ಆಗ್ಲಿಲ್ಲ ಎಂದು ಒಂದು ರೀಸನ್ ಕೂಡ ಕೊಟ್ಟಿದ್ರು. ಆದ್ರೆ ಈ ಬಾರಿ ಆದ್ರೂ ಪ್ರಧಾನಿ ಕಾರ್ಯಕ್ರಮಕ್ಕೆ ಬರ್ಬಹುದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಈಗ ಅದು ಕೂಡ ರಾಂಗ್ ಆಗಿದೆ. ಈ ಮೂಲಕ ಬಿಜೆಪಿಯಿಂದ ಸಂಪೂರ್ಣವಾಗಿ ಅವರು ಅಂತರ ಕಾಯ್ಕೊಂಡಿರುವಂತದ್ದು. ಬಿಜೆಪಿಗರು ಕೂಡ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು ಅನಂತಕುಮಾರ್ ಹೆಗಡೆ ಅವರು ಪ್ರಚಾರಕ್ಕೆ ಕೊನೆ ಕ್ಷಣ ಆದ್ರೂ ಬರ್ತಾರೆ ಅಂತ ಹೇಳ್ಕೊಂಡು ಕಾರ್ಯಕರ್ತರಲ್ಲಿ ಕೂಡ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೀಗ ಅನಂತಕುಮಾರ್ ಹೆಗಡೆ ಕಾಗೇರಿ ಪರ ಯಾವುದೇ ರೀತಿಯಲ್ಲಿ ಪ್ರಚಾರಕ್ಕೆ ಊರಲ್ಲಿದ್ದಾರಾ, ಕ್ಷೇತ್ರದಲ್ಲೇ ಇದ್ದಾರಾ, ಇದ್ದು ಕೂಡ ಬರ್ತಾ ಇಲ್ವಾ ಅಥವಾ ಕ್ಷೇತ್ರದಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ವಾ? ಎಸ್ ಪ್ರತಿಭಾ, ಏನಂದ್ರೆ ಅವರು ಈಗಾಗಲೇ ಬೆಂಗಳೂರು ಹಾಗೂ ಶಿರ್ಸಿ ನಡುವೆ ಸಾಕಷ್ಟು ಪ್ರಯಾಣ ನಡೆಸ್ತಾರೆ. ಆದ್ರೆ ಎಲ್ಲೂ ಕೂಡ ತನ್ನ ಬಿಜೆಪಿ ಮುಖಂಡರಿಗಾಗಿರ್ಲಿ ತನ್ನ ಆಪ್ತ ಬಳಕ್ಕಾಗ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಪ್ರಚಾರಕ್ಕೂ ಕೂಡ ಬರ್ತಾ ಇಲ್ಲ. ಅವರು ಈಗ ತಮ್ಮ ಬಿಸ್ನೆಸ್ ಏನು ಉದ್ದೇಶದಿಂದ ಬೆಂಗಳೂರು ಹಾಗೂ ಶಿರ್ಸಿ ನಡುವೆ ಪ್ರಯಾಣ ಬೆಳೆಸ್ತಿದ್ದಾರೆ. ಆದ್ರೆ ಯಾರಿಗೂ ಕೂಡ ಸಂಪರ್ಕ ಸಿಗ್ತಾ ಇಲ್ಲ. ಮೋದಿ ಕಾರ್ಯಕ್ರಮಕ್ಕೂ ಕೂಡ ಅವರಿಗೆ ಆಹ್ವಾನ ನೀಡಲಾಗಿತ್ತು. ಅದು ಕೂಡ ಅಲ್ಲಿ ಯಾರಿಗೂ ಸಂಪರ್ಕಕ್ಕೆ ದೊರೆತಿರ್ಲಿಲ್ಲ. ಸೊ ಈ ಮೂಲಕ ಅನಂತಕುಮಾರ್ ಹೆಗಡೆ ಅವರೀಗ ಒಂದು ಸೀಟಿಗಾಗಿ ಮಾತ್ರ ಈಗ ಜನರಿಂದ ನಡುವೆ ಓಡಾಡ್ತಿದ್ರ ಎಂಬುದೊಂದು ಕ್ವಶನ್ ಕೂಡ ಇಲ್ಲಿ ಬಂದಿರುವಂತದ್ದು. ಸೊ ಜನರಲ್ಲಿ ಈಗ ಅವರ ಈಗಿಂದ ಒಂದು ಒಳ್ಳೆ ಭಾವನೆ ಇತ್ತು. ಆದ್ರೆ ಈಗ ಮೋದಿ ಕಾರ್ಯಕ್ರಮ ಕೂಡ ಅವರ ಅನುಪಸ್ಥಿತ ಆಗಿರುವ ಹಿನ್ನೆಲೆಯಲ್ಲಿ ಈಗ ಜನರಲ್ಲಿ ಸಾಕಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತ ಆಗುವಂತದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಭರತರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.